ಗವಿಯಲ್ಲಿ ವಾಸವಾಗಿದ್ದ ಒಂದು ನರಿಗೆ ಏನು ಆಹಾರವನ್ನು ಸಿಕ್ಕೇ ಇರಲಿಲ್ಲ. ಅದು ಒಂದು ದಿನ ದಡಕ್ಕೆ ಬಂದು ನದಿಯ ಇನ್ನೊಂದು ದಡದಲ್ಲಿ ಕೆಂಪು ಕೆಂಪಾದ ಹಣ್ಣುಗಳ ಮರವೊಂದನ್ನು ಗೋಚರಿಸಿತು. ಅಲ್ಲಿಗೆ ಹೋದರೆ ಬೇಕಾದಷ್ಟು ಹಣ್ಣುಗಳನ್ನು ತಿನ್ನಬಹುದು ಎನಿಸಿತು. ಆದರೆ ನದಿಯಲ್ಲಿ ತುಂಬ ನೀರಿನ ಕಾರಣ ನದಿಗೆ ಇಳಿಯಲು ನರಿಗೆ ಸಾಧ್ಯವಾಗಿ ಇರಲಿಲ್ಲ. ನರಿಯನ್ನು ನೋಡುತ್ತಿದ್ದ ಒಂದು ಮೊಸಳೆಗೆ ಇದು ತನ್ನ ಹೊಟ್ಟೆಯ ತುಂಬ ಆಹಾರವಾಗಬಹುದು ಎಂದು ಯೋಚಿಸಿ ಉಪಾಯವಾಗಿ ಅದನ್ನು ಹಿಡಿಯಲು ನರಿಯು ನಿರ್ಧರಿಸಿತು. ಆದರೆ ನರಿಯ ಬಳಿಗೆ ಹೋಗಿ ಏನು ಯೋಚನೆ ಮಾಡುತ್ತಿದೆಯಾ, ಏನಾಗಬೇಕು ಎಂದು ಮೊಸಳೆ ನರಿಗೆ ಕೇಳಿತು. ಅದಕ್ಕೆ ನರಿಯು ನದಿಯ ಆಚೆಯ ದಡದಲ್ಲಿ ಇರುವ ಪ್ರಾಣಿಗಳಿಂದ ಇನ್ನೂ ಸುಂಕು ಬಂದಿಲ್ಲವೆಂದು ಹುಲಿರಾಯನು ವಸೂಲಿ ಮಾಡಿಕೊಂಡು ಬಾ ಎಂದಿದ್ದಾರೆ. ಆದರೆ ನದಿ ದಾಟಲು ನನಗೆ ಆಗುವುದು ಇಲ್ಲ ಎಂದಿತು. ಅದಕ್ಕೇನಂತೆ, ನಾನು ದಾಟಿಸುತ್ತೇನೆ, ಆದರೆ ನನಗೆ ಅದರ ಸಂಬಳ ನೀನು ಕೊಡಬೇಕು ಎಂದು ಮೊಸಳೆ ಹೇಳಿ ನರಿಯನ್ನು ಬೆನ್ನಿನ ಮೇಲೆ ಕೂಡಿಸಿಕೊಂಡು ಆಚೆಯ ದಡಕ್ಕೆ ಮೊಸಳೆ ಹೋಯಿತು. ದಡದಲ್ಲಿ ಕೆಳಗಿಳಿದ ಕೂಡಲೇ ನರಿಯನ್ನು ನುಂಗಬೇಕೆಂದು ಅದಕ್ಕೆ ಎಣಿಸಿಕೊಂಡಿತು. ಆದರೆ ದಡ ತಲುಪುವ ಮೊದಲೇ ನರಿ ಚೆಂಗನೆ ದಡಕ್ಕೆ ಹಾರಿತು. ಸಂಬಳ ಎಲ್ಲಿ ಎಂದು ಮೊಸಳೆ ಕೇಳಿದಾಗ, ಮರಳಿ ಬರುವಾಗ ಎರಡನ್ನೂ ಸೇರಿಸಿ ಕೊಡುತ್ತೇನೆ ಎಂದು ಓಡುತ್ತಲೇ ಅಲ್ಲಿಂದ ನರಿಯ ಹಣ್ಣಿನ ಮರಗಳ ಬಳಿಗೆ ಹೋಗಿ ಉದುರಿದ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿಂದಿತು. ಸಂಜೆವರೆಗೆ ಕಾದ ಮೊಸಳೆ ಮತ್ತೆ ನರಿಯನ್ನು ಬೆನ್ನಿನ ಮೇಲೆ ಕೂತುಕೊಂಡು ಹಿಂದಿರುಗುತ್ತಿತ್ತು. ಆದರೆ ಬುದ್ಧಿವಂತಿಕೆ ಗೊತ್ತಿದ್ದ ಕಾರಣ ಅದು ದಡಕ್ಕೆ ಹಾರುವ ಮೊದಲೇ ಅದರ ಒಂದು ಕಾಲುಗಳನ್ನು ಹಲ್ಲುಗಳಿಂದ ಗಟ್ಟಿಯಾಗಿ ಮೊಸಳೆ ಹಿಡಿದುಕೊಂಡಿತು. ಚಾಲಾಕಿ ನರಿ ಜೋರಾಗಿ ನಗುತ್ತಾ, ಅಯ್ಯೋ ಮೊಸಳೆಯಣ್ಣ, ಇದೆಯಂತಹ ನಿನ್ನ ವ್ಯವಸ್ಥೆ, ನನ್ನ ಕಾಲು ಹಿಡಿದು ನಮಸ್ಕರಿಸಬೇಕು ಅನ್ನುವ ಆಸೆಯಲ್ಲಿ ಕಾಲಿನ ಬದಲು ತೇಲುತ್ತಿರುವ ಒಂದು ಬೆರಳನ್ನು ಯಾಕೆ ಕಚ್ಚಿಕೊಂಡಿದ್ದಿ? ನನ್ನ ಕಾಲು ಇಲ್ಲಿದೆ ನೋಡು ಎಂದಿತು. ಆ ಮಾತನ್ನು ನಂಬಿ ಮೊಸಳೆಯ ಕಾಲನ್ನು ಬಿಟ್ಟ ಕೂಡಲೇ ದಡಕ್ಕೆ ನಗುದು ನರಿ ತಪ್ಪಿಸಿಕೊಂಡು ಹೇಗಾದರೂ ಮಾಡಿ ನರಿಯನ್ನು ತಿನ್ನದೇ ಬಿಡುವುದಿಲ್ಲ ಎಂದು ಶಪಥವನ್ನು ಮಾಡಿದ ಮೊಸಳೆಯು ನದಿಯ ದಡದಲ್ಲಿ ಒಂದು ಮರದಿಂದ ತುಂಬಿದ ಹಣ್ಣುಗಳನ್ನು ಬಿದ್ದಿರುವುದನ್ನು ಮೊಸಳೆ ನೋಡಿತು. ಅದನ್ನು ತಿನ್ನಲು ನರಿ ಬಂದೇ ಬರುವುದು ಅದಕ್ಕೆ ಗೊತ್ತಿತ್ತು. ಆ ಸಮಯದಲ್ಲಿ ಮರದ ಕೆಳಗೆ ಹಣ್ಣುಗಳನ್ನು ರಾಶಿ ಹಾಕಿ ಅದರ ಒಳಗೆ ಮೊಸಳೆ ಹುದುಗಿಕೊಂಡಿತು. ನರಿಗೆ ಹಣ್ಣುಗಳ ರಾಶಿಯನ್ನು ಕಂಡು ಅನುಮಾನವಾಯಿತು. ಹಣ್ಣುಗಳೇ, ಯಾವಾಗಲೂ ನಾನು ಬರುವಾಗ ಮೆಲಕ್ಕೆ ಹಾಕುತ್ತಿದ್ದೀರಲ್ಲ, ಆದರೆ ಇದೇನಾಗಿದೆ ನಿಮಗೆ? ಸುಮ್ಮನೆ ಯಾಕೆ ಮಲಗಿದ್ದೀರಿ ಎಂದು ಕೇಳಿತು. ಇದನ್ನು ಸತ್ಯವೆಂದು ನಂಬಿದ ಮೊಸಳೆಯು ಬಾಲದಲ್ಲಿ ಹಣ್ಣುಗಳನ್ನು ರಪರಪನೆ ಮೆಲಕ್ಕೆ ಚಿಮ್ಮಿಸಿತು. ಅಲ್ಲಿ ಮೊಸಳೆ ಇರುವುದನ್ನು ಅರ್ಥವಾದ ಕೂಡಲೇ ನರಿ, ಏನು ಮೊಸಳೆಯಣ್ಣ, ಹಣ್ಣುಗಳು ಹರುವುದಿಲ್ಲವೆಂದು ನಿನಗೆ ಗೊತ್ತಿಲ್ಲವೇ? ನಿನ್ನೆಂದು ಓಡಿ ಹೋಯಿತು. ಮೊಸಳೆ ಹೊಸ ಉಪಾಯ ಹುಡುಕಿತು. ನರಿಯ ಗುಹೆಯನ್ನು ಪತ್ತೆ ಮಾಡಿ ಅದರೊಳಗೆ ಹೋಗಿ ಮಲಗಿತ್ತು. ಬೇಟೆಗೆ ಹೋದ ನರಿ ಮರಳಿದಾಗ ಗವಿಯೊಳಗೆ ಹೋಗಿರುವ ಮೊಸಳೆಯ ಹೆಜ್ಜೆಯ ಗುರುತುಗಳನ್ನು ಕಂಡು ನಿಜ ವಿಷಯ ತಿಳಿದುಕೊಂಡು ಗಟ್ಟಿ ದನಿಯಲ್ಲಿ, ಗುಹೆಯಣ್ಣ, ಯಾವಾಗಲೂ ನಾನು ಬರುವಾಗ ಶಂಕು ಊದಿ ಸ್ವಾಗತಿಸುತ್ತಿದ್ದಿ, ನೀನು ಇದೇಕೆ ಮೌನವಾಗಿರುವೆ? ಏನಾಗಿದೆ ನಿನಗೆ ಎಂದು ನರಿಯು ಮೊಸಳೆಗೆ ಕೇಳಿತು. ಇದನ್ನು ನಿಜವೆಂದು ಭಾವಿಸಿದ ಮೊಸಳೆಯು ಶಂಕುದಂತೆ ಕೂಗಿತು. ಮೊಸಳೆಯ ಮೋಸ ತಿಳಿದ ಕೂಡಲೇ ನರಿ, ಅಯ್ಯೋ ಬೆಪ್ಪ ಮೊಸಳೆಯಣ್ಣ, ಗವಿ ಎಂದಿಗಾದರೂ ಕೂಗುವುದುಂಟೆ, ನಿನಗೆಷ್ಟು ಗೊತ್ತಿಲ್ಲವೇ ಎಂದು ನಗುತ್ತಾ ಅಲ್ಲಿಂದ ದೂರ ನರಿ ಓಡಿ ಹೋಯಿತು. ಹಾಗೆ ಮೊಸಳೆಯು ಇನ್ನೂ ಒಂದು ಉಪಾಯವನ್ನು ಹುಡುಕಿತು. ತನ್ನ ಹೆಂಡತಿಯನ್ನು ನರಿಯ ಬಳಿಗೆ ಕಳುಹಿಸಿತು. ಹೆಣ್ಣು ಮೊಸಳೆಯು ಕಣ್ಣೀರಿಸಿತು. ನಿನ್ನ ಅಣ್ಣ, ಅಂದರೆ ನನ್ನ ಗಂಡ ಮೊಸಳೆ ಸತ್ತು ಹೋಗಿದೆ. ನನಗೆ ಕೊಡಬೇಕಾದ ಸಂಬಳವನ್ನತ್ತ ನರಿ ಕೊಡಲಿಲ್ಲ. ಅಂತ್ಯ ಸಂಸ್ಕಾರವನ್ನಾದರೂ ಮಾಡಿ ಸದ್ಗತಿ ಸಿಗುವಂತೆ ಮಾಡಲಿ ಎಂದು ಕೊನೆಯ ಆಸೆಯನ್ನು ಹೇಳಿಕೊಂಡಿತು. ಅದರಂತೆ ನೀನು ಬಂದು ಅದರ ಬಯಕೆ ನೆರವೇರಿಸಬೇಕು ಎಂದು ಕೇಳಿಕೊಂಡಿತು. ನರಿ ಅದರ ಜೊತೆಗೆ ಹೋಯಿತು. ಮರದ ಕೆಳಗೆ ನಿಶ್ಚಲವಾಗಿ ಮಲಗಿದ್ದ ಮೊಸಳೆಯನ್ನು ನೋಡಿ, ಇದು ಸತ್ತ ಹಾಗೆ ಕಾಣಿಸುವುದಿಲ್ಲವೆಂದು ಸತ್ತವರ ಕಣ್ಣಿನ ರೆಪ್ಪೆ ಪಟಪಟನೆ ಬಡಿಯುತ್ತಾರೆಯಾ, ನಾಲಿಗೆ ಹೊರಗೆ ಚಾಚುತ್ತಾರೆಯಾ, ಇದಕ್ಕೆ ಅಂತಹ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ ಎಂದಿತು. ಆಗ ತಾನು ಸತ್ತಿದ್ದನು ಎಂದು ತೋರಿಸಿಕೊಳ್ಳಲು ಮೊಸಳೆ ಕಣ್ಣ ರಪ್ರಪನೆ ಪಟಪಟನೆ ಬಡಿಯಿತು, ನಾಲಿಗೆ ಹೊರಗೆ ಹಾಕಿತು. ನರಿ ಜೋರಾಗಿ ನಕ್ಕು ಹೇಳಿ, ಸತ್ತವರು ರೆಪ್ಪೆ ಬಡಿಯುವುದು ಎಲ್ಲಾದರೂ ಉಂಟೆ?
ನಿನ್ನ ಮೋಸದ ಬಲೆಗೆ ನಾನು ಎಂದಿಗೂ ಸಿಲುಕುವುದಿಲ್ಲ ಎಂದು ಹೇಳಿ ದೂರ ಓಡಿ ಮೊಸಳೆ ನಾಚಿಕೆಯಾಗಿ ಆ ಪ್ರದೇಶದಲ್ಲಿಯೇ ಹೋಗಿಬಿಟ್ಟಿತು. ಈ ಸ್ಟೋರಿ ನಿಮಗೆ ತುಂಬ ಇಷ್ಟವಾಗುತ್ತದೆ ಅಂತ ಭಾವಿಸಿದ್ದೇನೆ. ಈ ಸ್ಟೋರಿ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ಕೇಳಿ. ತಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಸ್ಟೋರಿಯನ್ನು ಎಲ್ಲರಿಗಿಂತ ಮುಂಚೆನೇ ನೀವು ಕೇಳಬಹುದು. ಹಾಗಾಗಿ ಈ ಕತೆ ಪೂರ್ತಿ ಕೇಳಿ ಅಂತ ಹೇಳಿ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.